ಹಲೋ ವಿದ್ಯಾರ್ಥಿಗಳೇ, 2026 KCET ಆಪ್ಷನ್ ಎಂಟ್ರಿ ಮೇ ಬಿ ನೆಕ್ಸ್ಟ್ ಜೂನಿಂದ ಶುರುವಾಗೋ ಚಾನ್ಸಸ್ ಇದೆ. ರಿಸಲ್ಟ್ ಅನೌನ್ಸ್ ಆದಮೇಲೆ ಸೆಕೆಂಡ್ PU ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆದಮೇಲೆ KCET ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಆಪ್ಷನ್ ಎಂಟ್ರಿಗೆ ರೆಡಿ ಆಗಬೇಕಾಗುತ್ತೆ. SNQ ಕೋಟಾ ಮುಖಾಂತರ ನಮಗೆ ಸೀಟ್ ಅಲಾಟ್ ಆಗಬೇಕು ಅಂದರೆ ಈಗ ನಾವು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಈಗ ಒಂದು ಸಿಂಪಲ್ ಆಗಿರೋ ಡೀಟೇಲ್ ಆಗಿರೋ ವಿಡಿಯೋ. SNQ ಕೋಟಾ ಏನು ಹಾಗಾದರೆ ಸೂಪರ್ ನ್ಯೂಮರಿ ಕೋಟಾ. ಇದನ್ನು ಪ್ರತಿಯೊಂದು ಕಾಲೇಜಲ್ಲೂ 5% ಸೀಟನ್ನು ರಿಸರ್ವ್ ಇಟ್ಟಿರ್ತಾರೆ. ಎಕ್ಸಾಂಪಲ್, ಒಂದು ಕಾಲೇಜಲ್ಲಿ 100 ಸೀಟ್ ಇದೆ ಅಂದರೆ ಅದರಲ್ಲಿ 5 ಸೀಟ್ಗಳು SNQ ಕೋಟಾಗೆ ಅಡಿಷನಲ್ ಆಗಿ ರಿಸರ್ವ್ ಮಾಡಿರ್ತಾರೆ. ಪ್ರತಿಯೊಂದು ಬ್ರಾಂಚಲ್ಲೂ ಅಷ್ಟೇ SNQ ಕೋಟಾ ಸೀಟ್ಗಳು ಅಲಾಟ್ ಆಗಿರುತ್ತೆ. ಟಾಪ್ ಮೋಸ್ಟ್ ಕಾಲೇಜುಗಳಲ್ಲೂ ಅಷ್ಟೇ SNQ ಕೋಟಾ ಮುಖಾಂತರ ನೀವು ಸೀಟನ್ನು ಅಲಾಟ್ ಮಾಡ್ಕೋಬಹುದು. ಇದು ಓನ್ಲಿ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾತ್ರ. ಇಲ್ಲಿ ನೀವು ಫೀಸನ್ನು ಎಷ್ಟು ಕಟ್ಟಬೇಕು ಅಂದರೆ ಓನ್ಲಿ ಟ್ಯೂಷನ್ ಫೀಸ್ ಮಾತ್ರ ಪೇ ಮಾಡಬೇಕಾಗುತ್ತೆ. ನಿಮಗೆ SNQ ಕೋಟಾ ಮುಖಾಂತರ ಸೀಟ್ ಸಿಗಬೇಕು ಅಂದರೆ ನಿಮ್ಮ ಪೋಷಕರ ವಾರ್ಷಿಕ ವರಮಾನ 8 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಮತ್ತು KCETನಲ್ಲಿ ನೀವು ಒಳ್ಳೆ ರ್ಯಾಂಕನ್ನ ತೊಗೊಂಡಿರಬೇಕು. ಇದು ಅಪ್ಲೈ ಆಗೋದು ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ಗೂ ಸಹ SNQ ಕೋಟಾ ಅಪ್ಲೈ ಆಗುತ್ತೆ. ನೀವು ಜನರಲ್ ಮೆರಿಟ್ ಆಗಿದ್ದರೆ ಯು ಕ್ಯಾನ್ ಕಾಂಪೀಟ್ ಫಾರ್ SNQ ಕೋಟಾ. SC ST OBC ವಾಟೆವರ್ ಕ್ಯಾಟಗರಿ ನಿಮಗೆ SNQ ಕೋಟಾ ಮುಖಾಂತರ ನಿಮಗೆ ಸೀಟನ್ನು ಅಲಾಟ್ ಮಾಡ್ಕೋಬಹುದು. 30,610 rupees ಅಪ್ರಾಕ್ಸಿಮೇಟ್ಲಿ ಈ ವರ್ಷ ನಿಮಗೆ SNQ ಕೋಟಾ ಮುಖಾಂತರ ಸೀಟ್ ಅಲಾಟ್ ಆದರೆ ನೀವು ಕಟ್ಟಬೇಕಾಗಿರೋ ಫೀಸು ಓನ್ಲಿ 30,610 rupees. ಇನ್ಸ್ಟೆಡ್ ಆಫ್ 1,12,000 ಆರ್ 1,20,000 ಕಟ್ಟೋದ್ರ ಬದಲು ನೀವು ಜಸ್ಟ್ 30,610 ರೂಪಾಯಿ ಕಟ್ಟಬಹುದು. ಇದಕ್ಕೆ ಬೇಕಾಗಿರೋ ಕ್ರೈಟೀರಿಯಾ ಇನ್ಕಮ್, ನಿಮ್ಮ ಫ್ಯಾಮಿಲಿಯ ವರಮಾನ, ಅಪ್ಪ ಅಮ್ಮ ಇಬ್ಬರ ವಾರ್ಷಿಕ ವರಮಾನ 8 ಲಕ್ಷಕ್ಕಿಂತ ದಾಟಿರಬಾರದು. ಅಕಾಡೆಮಿಕಲ್ಲಿ ಸೀಟ್ನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿರಬೇಕು. ಕೆಟಗರಿ ಎಲ್ಲ ಕೆಟಗರಿಗೂ ಸಹ SNQ ಕೋಟಾ ಅವೈಲಬಲ್ ಆಗುತ್ತೆ. ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕಾದ್ರೆ SNQ ಕೋಟಾಗೆ ನೀವು ಟಿಕ್ ಮಾಡಿರ್ತೀರ, ರೈಟ್? ಮತ್ತು ಡಾಕ್ಯುಮೆಂಟ್ ಸಹ ವೆರಿಫಿಕೇಷನ್ ಆಗಿಬಿಟ್ಟಿರುತ್ತೆ. ಹೇಗೆ ಅಂದರೆ ನಿಮ್ಮ ಪೋಷಕರ ವರಮಾನ 8 ಲಕ್ಷಕ್ಕಿಂತ ಕಡಿಮೆ ಆಗಿದರೆ ನೀವು ಇನ್ಕಮ್ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಪ್ರೊಡ್ಯೂಸ್ ಮಾಡಿರ್ತೀರ, ಅದರಲ್ಲಿ ಬಂದಿರೋ RD ನಂಬರ್ನ ಎಂಟ್ರಿ ಮಾಡಿರ್ತೀರ, ಅಲ್ಲಿ ಅದು ವೆರಿಫೈಡ್ ಅಂತ ಬಂದಿರುತ್ತೆ. ಸೊ ಅಂಥವರಿಗೆ ಮಾತ್ರ SNQ ಕೋಟಾ ಮುಖಾಂತರ ನೀವು ಸೀಟನ್ನು ಅಲಾಟ್ ಮಾಡ್ಕೋಬಹುದು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು 4 ವರ್ಷವೂ ಸಹ ನೀವು ಈ ಸೇಮ್ ಫೀಸ್ ಸ್ಟ್ರಕ್ಚರ್ ಇರುತ್ತೆ. 30,610 ರೂಪಾಯಿ ಫಸ್ಟ್ ಇಯರು ಅಷ್ಟೇ ಕಟ್ಟಬೇಕು, ಸೆಕೆಂಡ್ ಇಯರ್ ಅಷ್ಟೇ ಕಟ್ಟಬೇಕು, ಥರ್ಡ್ ಇಯರ್ ಅಷ್ಟೇ ಕಟ್ಟಬೇಕು, ಫೋರ್ತ್ ಇಯರು ಅಷ್ಟೇ ಕಟ್ಟಬೇಕಾಗುತ್ತೆ. ನೀವೀಗ ಅಪ್ಲಿಕೇಶನ್ನ ಅಪ್ಲೈ ಮಾಡಿದ್ದೀರಾ. ಅಪ್ಲೈ ಮಾಡಬೇಕಾದ್ರೆ ನಿಮ್ಮ RD ನಂಬರ್ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರೋ RD ನಂಬರ್ನ ಎಂಟ್ರಿ ಮಾಡಿರ್ತೀರ. RD ನಂಬರ್ ಎಂಟ್ರಿ ಮಾಡಿದ್ಮೇಲೆ ಅದು ಕಂದಾಯ ಇಲಾಖೆ ಮುಖಾಂತರ ಅದು ಫೆಚ್ ಆಗಿರುತ್ತೆ. ಫೆಚ್ ಆಗಿ ವೆರಿಫೈಡ್ ಅಂತ ಬಂದಿರುತ್ತೆ. KCET ಆಪ್ಷನ್ ಎಂಟ್ರಿ ಮುಖಾಂತರ ನೀವು ಯಾವುದೇ ರೀತಿ ಹೊಸ ಫೀಚರು ಎಕ್ಸಿಸ್ಟ್ ಆಗೋದಿಲ್ಲ. ಈಗ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕಾಲೇಜುಗಳನ್ನೆಲ್ಲ ನೀವು ಆ್ಯಡ್ ಮಾಡ್ತಾ ಹೋಗ್ತೀರಾ, ರೈಟ್? ಆ್ಯಡ್ ಮಾಡ್ತಾ ಹೋಗಬೇಕಾದ್ರೆ ಪ್ರತಿಯೊಂದು ಕಾಲೇಜಿಗೂ ಪ್ರತಿಯೊಂದು ಕೋರ್ಸ್ಗೂ ಅಷ್ಟೇ SNQ ಕೋಟಾ ಮುಖಾಂತರ 5% ಸೀಟನ್ನು ರಿಸರ್ವ್ ಮಾಡಿರ್ತಾರೆ. ಸಪೋಸ್ ಈಗ ಒಂದು ಎಕ್ಸಾಂಪಲ್ ಅಂದ್ಕೊಳ್ಳಿ, ಒಂದು 20 ಜನ ವಿದ್ಯಾರ್ಥಿಗಳು ನೀವು KCETನಲ್ಲಿ ಈಗ ಅಪ್ಲೈ ಮಾಡಿದ್ರೆ ಒಂದು ಕೋರ್ಸ್ಗೆ ಒಂದು ಕಾಲೇಜಲ್ಲಿ ಅಂತ ಅಂದ್ಕೊಳ್ಳೋಣ. ಅದಕ್ಕೆ 20 ಜನ ವಿದ್ಯಾರ್ಥಿಗಳು 8 lakhsಗಿಂತ ಕಡಿಮೆ ವರಮಾನ ಇರೋ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ದಾರೆ. ಅದರಲ್ಲಿ ನೀವು ಒಬ್ಬರು ಅಂದ್ಕೊಳ್ಳೋಣ. ಸಪೋಸ್ ಈಗ ನಿಮ್ಮ ರ್ಯಾಂಕಿಂಗ್ ಏನಾದರೂ 1000 ಇತ್ತು, ಬೇರೆ ವಿದ್ಯಾರ್ಥಿಗಳ ರ್ಯಾಂಕಿಂಗ್ ನಿಮಗಿಂತ ಕಡಿಮೆ ಇದ್ದರೆ ಅಂದರೆ 900 ಅಥವಾ 800 ಇದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರಿಫರೆನ್ಸು. ಹಾಗೆ ವಾರ್ಷಿಕ ವರಮಾನ 2.5 lakhs ಇದ್ದರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಆಮೇಲೆ 6 lakhಗೆ, ಆಮೇಲೆ 8 lakh ಒಳಗಡೆ ಇರೋ ವಿದ್ಯಾರ್ಥಿಗಳಿಗೆ. ಒಂದು ರೀತಿ ನಿಮ್ಮ ವಾರ್ಷಿಕ ವರಮಾನ ಕಡಿಮೆ ಇರಬೇಕು, ಅದೇ ರೀತಿ KCET ರ್ಯಾಂಕಿಂಗು ಜಾಸ್ತಿ ಇದ್ದರೆ. ಈಗ ಒಂದು ಕಾಲೇಜಿನಲ್ಲಿ ಒಂದು ಕೋರ್ಸ್ಗೆ ಎಷ್ಟು ಜನ ವಿದ್ಯಾರ್ಥಿಗಳು ಇನ್ಕಮ್ ಸರ್ಟಿಫಿಕೇಟ್ ಇರೋ RD ನಂಬರ್ನ ಎಂಟ್ರಿ ಮಾಡಿರ್ತಾರೋ ಅದರಲ್ಲಿ 5% ಆ್ಯನ್ಯಲ್ ಇನ್ಕಮ್ ಕಡಿಮೆ ಇರಬೇಕು. ಮತ್ತು KCET ರ್ಯಾಂಕಿಂಗ್ ಜಾಸ್ತಿ ಇರೋ ವಿದ್ಯಾರ್ಥಿಗಳಿಗೆ ಆಟೋಮೆಟಿಕ್ಕಾಗಿ ಸಿಸ್ಟಮ್ಮು ಅಲಾಟ್ಮೆಂಟ್ ಮಾಡುತ್ತೆ. ಒಂದು ವೇಳೆ ಫಸ್ಟ್ ರೌಂಡ್ನಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿತ್ತು ಅಂದ್ಕೊಳ್ಳಿ SNQ ಕೋಟಾ ಮುಖಾಂತರ,
ನೀವು ಅಲ್ಲಿ ಅಡ್ಮಿಷನ್ ಆಗಲಿಲ್ಲ, ಅದನ್ನು ಹೋಲ್ಡ್ ಮಾಡಿದ್ರಿ, ಸೆಕೆಂಡ್ ರೌಂಡ್ಗೆ ಹೋದರೆ ನಿಮಗಲ್ಲಿ SNQ ಕೋಟ ಮುಖಾಂತರ ಸೆಕೆಂಡ್ ರೌಂಡಲ್ಲಿ ಸೀಟು ಅಲಾಟ್ ಆಗೋ ಚಾನ್ಸಸ್ ಇರೋದಿಲ್ಲ, ಅಲಾಟ್ ಆಗೋದಿಲ್ಲ. ಯಾಕೆಂದರೆ ಫಸ್ಟ್ ರೌಂಡ್ನಲ್ಲಿ ನೀವೇನಾದರೂ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರೂ ಅದು ಫಸ್ಟ್ ರೌಂಡ್ನಲ್ಲಿ ಬೇರೆ ವಿದ್ಯಾರ್ಥಿಗಳೇನಾದರೂ ಆ ಕಾಲೇಜ್ನೇ ಪ್ರಿಫರ್ ಮಾಡಿ ಆ ಕೋರ್ಸ್ನೇ ಚೂಸ್ ಮಾಡಿದರೆ ಅವ್ರಿಗೆ ಅಲಾಟ್ಮೆಂಟ್ ಆಗುತ್ತೆ. SNQ ಕೋಟ ನಿಮ್ಗೆ ಏನಾದರೂ ಅಲಾಟ್ಮೆಂಟ್ ಆಗಿದ್ದರೆ ಫಸ್ಟ್ ರೌಂಡಲ್ಲೇ ಅಡ್ಮಿಷನ್ ಆಗೋದು ಬೆಸ್ಟ್.